ಭರತ, ಈಗ ನೀನು ಮಾಡಬೇಕಾದ ಕರ್ತವ್ಯಗಳ ಬಗ್ಗೆ ಗಮನ ಕೊಡು. ಉಳಿದ ವಿಷಯಗಳನ್ನು ಮುಂದೆ ಮಾತನಾಡಬಹುದು. ಮಹಾತ್ಮನಾದ ನನ್ನ ತಂದೆಯವರ ಸೇವೆ ಮಾಡುವ ಭಾಗ್ಯವೇ ಇಲ್ಲವಾದ ಮೇಲೆ ಇನ್ಯಾವ ಕಾರ್ಯವಿದೆ? ಅಯ್ಯೋ, ನಾನೆಂತಹ ದುರಾದೃಷ್ಟವಂತ. ಅಂತ್ಯಕಾಲದಲ್ಲಿ ನನ್ನ ತಂದೆಯವರ ಸೇವೆ ಮಾಡಿದ ರಾಮ ಲಕ್ಷ್ಮಣರೇ ಧನ್ಯರು, ಅವರೇ ಧನ್ಯರು. ಮಾತೆ, ಏಕೋ ನನ್ನ ತಂದೆಯವರು ಮೃತಪಟ್ಟಿದ್ದಾರೆ ಎಂಬುದನ್ನು ನಾನು ನಂಬುವುದಕ್ಕೆ ಆಗುತ್ತಿಲ್ಲ. ಅವರು ಇಲ್ಲೇ ಎಲ್ಲೋ ಇರಬಹುದು. ಬಹುಶಃ ನಾನು ಬಂದಿರುವ ವಿಷಯ ಅವರಿಗೆ ತಿಳಿಯದು. ತಿಳಿದಿದ್ದರೆ ಅವರು ಓಡಿ ಬಂದು ನನ್ನನ್ನು ಬಾಚಿ ತಪ್ಪಿಕೊಳ್ಳುತ್ತಿದ್ದರು. ಅವರ ಮೃದು ಸ್ಪರ್ಶದಿಂದ ಎಂತ ಹಿತವಾಗುತ್ತಿತ್ತು. ಅಯ್ಯೋ, ಮಮತೆಯಿಂದ ನನ್ನ ಮೈ ಸವರುತ್ತಿದ್ದ ಆ ಪ್ರೀತಿಯ ಕೈಗಳೆಲ್ಲಿ? ಕುಮಾರ, ಈ ಭ್ರಾಂತಿಯನ್ನು ಬಿಡು, ಸಮಾಧಾನ ಮಾಡಿಕೊ. ಎಷ್ಟು ದುಃಖಿಸಿದರೂ ಪ್ರಯೋಜನವಿಲ್ಲ. ಮರಣದ ಮನೆಗೆ ಹೋದವರು ಮರಳಿ ಬಾಳಿಗೆ ಬರಲಾರರು. ಮಾತೆ, ನನ್ನ ತಂದೆಯವರು ಇಷ್ಟು ಬೇಗ ಮರಣ ಹೊಂದಲು ಅಪರಾಧವಾದರೂ ಏನು ಮಾಡಿದ್ದರು? ನಾವು ಊರಿಗೆ ಹೊರಟಾಗ ಆರೋಗ್ಯ ದೃಢಕಾಯರಾಗಿದ್ದ ಅವರು ಈ ರೀತಿ ಮರಣ ಹೊಂದಲು ಕಾರಣವಾದರೂ ಏನು? ಕುಮಾರ, ಎಲ್ಲವನ್ನೂ ನಿಧಾನವಾಗಿ ತಿಳಿದುಕೊಳ್ಳುವಿಯಂತೆ. ಈಗ ಆಗಬೇಕಾದ ಕರ್ತವ್ಯಗಳನ್ನು ಗಮನಿಸು. ಮಾತೆ, ನಾನಿನ್ನು ಬರುತ್ತೇನೆ. ಎಲ್ಲಿಗೆ ಹೊರಟೆ ಕುಮಾರ? ತಂದೆಯ ನಂತರ ನನಗೆ ಹಿರಿಯ ಸೋದರನೇ ತಂದೆ, ಗುರು, ಬಂಧು, ಸರ್ವಸ್ವವೂ ಆಗಿದ್ದಾನೆ. ಧೀಮಂತನಾದ ರಾಮಚಂದ್ರನಿಗೆ ನಾನು ದಾಸನಾಗಿದ್ದೇನೆ. ಗುಣವಂತನಾದ ನನ್ನ ಪ್ರೀತಿಯ ಸೋದರ ರಾಮನಿಗೆ ನಾನು ಬಂದಿರುವ ವಾರ್ತೆಯನ್ನು ತಿಳಿಸಿ ಬರುತ್ತೇನೆ. ಭರತ, ಈಗ ಅದು ಸಾಧ್ಯವಿಲ್ಲ. ಸಾಧ್ಯವಿಲ್ಲ? ಏಕೆ ಮಾತೆ? ನಿಮ್ಮ ತಂದೆ ಮರಣಿಸುವ ಮುನ್ನ ರಾಮಚಂದ್ರ ಸೀತೆಯೊಂದಿಗೆ ನಾರು ಮಡಿಯನ್ನುಟ್ಟು ದಂಡಕಾರಣ್ಯಕ್ಕೆ ಹೊರಟು ಹೋದ. ಲಕ್ಷ್ಮಣನು ಅವನನ್ನು ಹಿಂಬಾಲಿಸಿದ. ಏನು? ರಾಮನು ಸೀತೆಯೊಡನೆ ಅರಣ್ಯಕ್ಕೆ ಹೊರಟು ಹೋದನೆ? ಲಕ್ಷ್ಮಣನು ಅವನೊಂದಿಗೆ ಹೊರಟು ಹೋದನೆ? ಇಲ್ಲ ಇಲ್ಲ, ಇದನ್ನು ನಾನು ನಂಬುವುದಿಲ್ಲ. ಇದನ್ನು ನಾನು ನಂಬುವುದಿಲ್ಲ.
ಸ್ವಾಮಿ, ಈ ದಿನ ನಿಮಗೆ ಈ ನಿಸರ್ಗ ವಿಶೇಷವಾಗಿ ಕಾಣುತ್ತಿರುವಂತಿದೆ. ಹೌದು ದೇವಿ, ಖಂಡಿತವಾಗಿಯೂ ಇದು ವಿಶೇಷವೇ. ಸೃಷ್ಟಿ ದೇವಿ ಸೌಂದರ್ಯವನ್ನು ಬೊಗಸೆ ಬೊಗಸೆ ಚೆಲ್ಲುವಂತೆ ಭಾಸವಾಗುತ್ತಿದೆ. ಈ ರಮಣೀಯವಾದ ಪ್ರಕೃತಿಯ ಮಡಿಲಿನಲ್ಲಿ ಅಯೋಧ್ಯೆಯನ್ನು ಬಿಟ್ಟು ಬಂದ ದುಃಖವಾಗಲಿ, ಸ್ವಜನರನ್ನು ಬಿಟ್ಟು ಬಂದ ಬೇಸರವಾಗಲಿ ಯಾವುದು ನನ್ನ ಮನಸ್ಸನ್ನು ಬಾಧಿಸುತ್ತಿಲ್ಲ. ನಿಜ ಸಹೋದರ, ಈ ಸಹಜ ಸೊಬಗಿನ ಪ್ರಕೃತಿಗೆ ಎಲ್ಲ ನೋವುಗಳನ್ನು ಪರಿಹರಿಸುವ ಶಕ್ತಿ ಇದೆ. ನಿಮ್ಮ ಬೇಸರವನ್ನು ಕಳೆದ ಈ ನಿಸರ್ಗ ದೇವತೆಗೆ ನಾನು ನಮಸ್ಕರಿಸುತ್ತೇನೆ. ಮೇಲೆ ಮುಕ್ತವಾದ ನೀಲಿ ಆಕಾಶ, ಕೆಳಗೆ ವಿಶಾಲವಾಗಿ ಹರಡಿಕೊಂಡಿರುವ ಹಸಿರು. ಈ ಹಸಿರಿನಲ್ಲಿ ಹಲವು ವರ್ಣ ವೈಭವಗಳನ್ನು ತೋರಿಸುವ ವಿವಿಧ ಕುಸುಮ ಸಮೂಹ. ಹಿತವಾದ ತಂಗಾಳಿ, ತೊರೆ ಜರಿಗಳ ಮಧುರವಾದ ಕಲರವ, ಜೊತೆಗೆ ವಿವಿಧ ಪಕ್ಷಿಗಳ ಚಿಲಿಪಿಲಿ. ಸಹೋದರ, ನೀನು ಹೇಳಿದಂತೆ ಇದು ನಿಜಕ್ಕೂ ಸ್ವರ್ಗ. ಈ ಸ್ಥಳ ಎಷ್ಟು ಸುಂದರವಾಗಿದೆ. ಸ್ವಲ್ಪ ಕಾಲ ಇಲ್ಲೇ ಕಳೆದು ಹೋಗಬಹುದಲ್ಲವೇ? ಅಗತ್ಯವಾಗಿ ದೇವಿ. ಈ ಚೆಲುವನ್ನು ಆಸ್ವಾದಿಸುತ್ತಾ ನಾವು ಸ್ವಲ್ಪ ಕಾಲ ಇಲ್ಲಿಯೇ ಇರೋಣ. ಅಲ್ಲಿ ಆ ಬಂಡೆಯ ಮೇಲೆ ನಾವು ಸ್ವಲ್ಪ ಕಾಲ ವಿಶ್ರಮಿಸಿಕೊಳ್ಳೋಣ. ಮಾತೆ, ಶ್ರೀರಾಮಚಂದ್ರನಂತಹ ಗುಣವಂತನನ್ನು, ಧರ್ಮಪರಾಯಣನನ್ನು ಏಕೆ ವನವಾಸಕ್ಕೆ ಕಳುಹಿಸಿದರು? ಅವನೇನು ಅಪರಾಧ ಮಾಡಿದ? ಅನ್ಯರ ಸ್ವತ್ತನ್ನು ಅಪಹರಿಸಿದನೆ? ಯಾರನ್ನಾದರೂ ಹಿಂಸಿಸಿದನೆ? ಸುಳ್ಳಾಡಿದನೆ? ಅಥವಾ ಧರ್ಮ ವಿರುದ್ಧವಾಗಿ ನಡೆದುಕೊಂಡನೆ? ಯಾವ ತಪ್ಪಿಗಾಗಿ ಅವನಿಗೆ ಈ ಶಿಕ್ಷೆ ಮಾತೆ? ರಾಮಚಂದ್ರ ಅಂತಹ ಯಾವ ತಪ್ಪನ್ನು ಮಾಡಿಲ್ಲ. ರಾಮಚಂದ್ರನು ಪರಸ್ತ್ರೀಯರನ್ನೇನಾದರೂ ಹಿಂಸಿಸಿದನೆ? ಇಲ್ಲ ಭರತ, ಇಲ್ಲ. ರಾಮಚಂದ್ರ ಯಾವ ಅಪರಾಧವನ್ನು ಮಾಡಿದವನಲ್ಲ. ಅವನು ಯಾರನ್ನು ಹಿಂಸಿಸಲಿಲ್ಲ, ಯಾರ ಸ್ವತ್ತನ್ನು ಅಪಹರಿಸಲಿಲ್ಲ. ಅವನು ಕನಸಿನಲ್ಲಾದರೂ ಒಂದು ಸಣ್ಣ ತಪ್ಪನ್ನು ಮಾಡಿದವನಲ್ಲ. ಹಾಗಾದರೆ ಯಾವ ಅಪರಾಧವನ್ನು ಮಾಡದ ರಾಮಚಂದ್ರನನ್ನು ಅರಣ್ಯಕ್ಕೆ ಕಳಿಸಿದ ಕಾರಣವೇನು ಮಾತೆ? ಹೇಳಿ ಮಾತೆ, ಹೇಳಿ. ರಾಮಚಂದ್ರನನ್ನು ವನವಾಸಕ್ಕೆ ಕಳುಹಿಸಿದ ಕಾರಣವೇನು? ಹೇಳಿ ಮಾತೆ. ಹೇಳುತ್ತೇನೆ ಭರತ, ಹೇಳುತ್ತೇನೆ.
ನನ್ನ ಪ್ರಿಯ ಪುತ್ರ, ನಿನಗಾಗಿ ನಾನು ಬಹಳ ಶ್ರಮ ವಹಿಸಿದ್ದೇನೆ. ನನಗಾಗಿ ಶ್ರಮ ವಹಿಸಲು ನನಗಾವ ತೊಂದರೆಯಾಗಿತ್ತು? ತೊಂದರೆಯಲ್ಲ ಕುಮಾರ, ಮುಂದೆ ಯಾವ ತೊಂದರೆಯೂ ಆಗಬಾರದೆಂದು ಮುಂಜಾಗ್ರತೆ ವಹಿಸಿದೆ. ಮಾತೆ, ದಶರಥ ಮಹಾರಾಜನ ಪುತ್ರ, ಮಹಾವೀರನಾದ ರಾಮಚಂದ್ರನ ಸೋದರ, ನನಗೆ ಯಾರಿಂದ ಯಾವ ತೊಂದರೆಯಾಗಲು ಸಾಧ್ಯ? ಏಕೆ? ರಾಮಚಂದ್ರನಿಂದ ತೊಂದರೆಯಾಗಬಹುದಲ್ಲವೇ? ವಿನಾಕಾರಣ ಒಂದು ಸಣ್ಣ ಕ್ರಿಮಿಗೂ ತೊಂದರೆ ಕೊಡದ ರಾಮಚಂದ್ರ ತನ್ನ ಸೋದರನಿಗೆ ತೊಂದರೆ ಕೊಡುತ್ತಾನೆಯೇ? ಕುಮಾರ, ನೀನು ಅಮಾಯಕ. ನಿನಗೆ ಇದೆಲ್ಲ ಅರ್ಥವಾಗುವುದಿಲ್ಲ. ಮಾತೆ, ಇದಕ್ಕೂ ರಾಮಚಂದ್ರ ವನವಾಸಕ್ಕೆ ಹೋಗಿರುವುದಕ್ಕೂ ಸಂಬಂಧವೇನು? ನಿನ್ನ ತಂದೆ ರಾಮಚಂದ್ರನಿಗೆ ಯುವರಾಜ್ಯಾಭಿಷೇಕ ಮಾಡಬೇಕೆಂದು ನಿರ್ಧರಿಸಿದ್ದರು. ಅದು ಎಲ್ಲರೂ ಸಂತೋಷ ಪಡಬೇಕಾದ ವಿಷಯವಲ್ಲವೇ? ಆದರೆ ಅದು ನನಗೆ ಇಷ್ಟವಿರಲಿಲ್ಲ. ಅದಕ್ಕೆ ಶ್ರುತಿಕೀರ್ತಿ, ಇಡೀ ಅಯೋಧ್ಯೆ ಅಳುವಿನಲ್ಲಿ ಮುಳುಗಿರುವಾಗ ನೀವು ಅಳಬೇಡಿ ಎಂದು ನಾನು ಹೇಗೆ ಹೇಳಲಿ? ಎಷ್ಟು ಸಂತೋಷದಿಂದ ಕೇಕೆಯ ದೇಶಕ್ಕೆ ಹೋದಿರಿ. ರಾಮಚಂದ್ರನ ಪಟ್ಟಾಭಿಷೇಕದ ಶುಭ ಮುಹೂರ್ತಕ್ಕೆ ಬರಬೇಕಾದ ನೀವು ಈ ಅಶುಭ ಗಳಿಗೆಯಲ್ಲಿ ಬಂದು ದುಃಖ ಪಡುವಂತಾಯಿತು. ನಾವು ಅಲ್ಲಿಂದ ಹೊರಟಾಗ ಶುಭ ಸಮಾಚಾರವೆಂದೇ ತಿಳಿದಿದ್ದೆವು. ಆದರೆ ಇಲ್ಲಿ ಬಂದರೆ ಈ ಅನಾಹುತಗಳಿಗೆಲ್ಲ ಯಾರು ಕಾರಣವೆಂದು ಗೊತ್ತೇ? ಆ ನಿನ್ನ ಬೇಡ ಬೇಡ ಅಕ್ಕ, ಬೇಡ. ಪಾಪ, ಅಮಾಯಕಳಾದ ಮಾಂಡವಿ ಮುಗ್ಧೆ, ಇವಳಿಗೇನು ಗೊತ್ತು? ಇವಳ ಅತ್ತೆ ಕಠಿಣವಾಗಿ ನಡೆದುಕೊಂಡರೆ ಅದರಲ್ಲಿ ಇವಳ ತಪ್ಪೇನಿದೆ? ಕಟುವಾದ ಮಾತನಾಡಿ ಅವಳ ಮನಸ್ಸನ್ನು ನೋಯಿಸಬೇಡ. ನಿನ್ನ ಮಾತು ನಿಜ ಸುಮಿತ್ರೆ. ಇವಳ ಅತ್ತೆ ದುಷ್ಟೆ ಎಂದು ಇವಳಿಗೇನು ಗೊತ್ತು? ಖಂಡಿತ ಗೊತ್ತಿರಲಿಲ್ಲ ಮಾತೆ. ಅಯೋಧ್ಯೆಯ ಅರಮನೆಯ ಆನಂದ ಸಾಗರದಲ್ಲಿ ನನ್ನ ಅತ್ತೆಯೇ ದುಃಖದ ವಿಷಯವನ್ನು ಬೆರೆಸುತ್ತಾರೆ ಎಂದು ನಾನು ಊಹಿಸಿರಲಿಲ್ಲ. ಹೌದು ಮಾತೆ, ಈ ವಿಷಯ ತಿಳಿದಾಗ ನಮಗೆ ಇದನ್ನು ನಂಬಲು ಸಾಧ್ಯವೇ ಆಗಲಿಲ್ಲ. ಸೋದರರಲ್ಲಿ ಇರದ ಪಕ್ಷಪಾತವನ್ನು ತಾಯಿಯಾಗಿ ಇವರು ಮಾಡಿದರಲ್ಲ ಎಂದು ನಮಗೆ ನೋವಾಗುತ್ತಿದೆ. ಅಕ್ಕ, ಈಗ ನಮ್ಮಂತೆಯೇ ಇವರು ದುಃಖಿಗಳು. ನಮ್ಮ ಪುತ್ರರು ವನವಾಸಕ್ಕೆ ಹೋಗಿದ್ದಾರೆ ಎಂದರೆ ಅವರ ಸಹೋದರಿಯೂ ವನವಾಸಕ್ಕೆ ಹೋಗಿದ್ದಾಳೆ. ಸೀತೆಯನ್ನು ಕಾಣಬೇಕು ಎಂದು ನಾವು ಕಾತುರದಿಂದ ಬಂದೆವು. ಆದರೆ ಅವಳನ್ನು ಇನ್ನೂ 14 ವರ್ಷಗಳ ಕಾಲ ನೋಡಲು ಸಾಧ್ಯವಿಲ್ಲ ಎಂದು ಹೇಳಿದಾಗ ಉಂಟಾದ ವೇದನೆಯನ್ನು ನಮಗೆ ತಡೆಯಲು ಸಾಧ್ಯವಾಗುತ್ತಿಲ್ಲ. ಮಕ್ಕಳು, ನಾವೆಲ್ಲರೂ ದುಃಖದ ಸಾಗರದಲ್ಲಿ ಈಜುತ್ತಿದ್ದೇವೆ. ನಮ್ಮನ್ನು ದಡ ಸೇರಿಸುವ ದೋಣಿ ಯಾವುದೆಂದು ಹುಡುಕುತ್ತಿದ್ದೇವೆ. ಆದರೆ ಇದಕ್ಕೆ ಭರತನೇ ಉತ್ತರ ನೀಡಬೇಕು. ಏನು ಮಾತೆ? ಹೌದು, ಭರತ ಬಂದ ಮೇಲೆ ನಾನು ಅವನ ಬಳಿ ಮಾತನಾಡುತ್ತೇನೆ. ನಂತರ ನಿಮಗೆ ವಿಷಯವನ್ನು ತಿಳಿಸುತ್ತೇನೆ. ಅಲ್ಲಿಯವರೆಗೂ ನೀವು ಸ್ವಲ್ಪ ವಿಶ್ರಾಂತಿಯನ್ನು ಪಡೆದುಕೊಳ್ಳಿ. ಅದಕ್ಕೆ ಭರತನಿಗೆ ಪಟ್ಟಾಭಿಷೇಕವಾಗಬೇಕು, ರಾಮಚಂದ್ರ 14 ವರ್ಷಗಳ ಕಾಲ ವನವಾಸಕ್ಕೆ ತೆರಳಬೇಕು ಎಂದು ಕೇಳಿಕೊಂಡೆ.
ನಿಮ್ಮ ತಂದೆಯವರು ಅದಕ್ಕೆ ಒಪ್ಪಲಿಲ್ಲ. ಹಿಂದೆ ಕೊಡುತ್ತೇನೆಂದು ವಾಗ್ದಾನ ನೀಡಿದ್ದ 2 ವರಗಳ ರೂಪದಲ್ಲಿ ನಾನು ನನ್ನ ಬೇಡಿಕೆಯನ್ನು ಅವರ ಮುಂದಿಟ್ಟೆ. ಸತ್ಯ ಪ್ರತಿಜ್ಞರಾದ ನಿನ್ನ ತಂದೆಯವರು ನನ್ನ ಬೇಡಿಕೆಗಳನ್ನು ಈಡೇರಿಸಲೇಬೇಕಾಯಿತು. ಅದರಂತೆಯೇ ರಾಮಚಂದ್ರ, ಸೀತಾ, ಲಕ್ಷ್ಮಣರೊಂದಿಗೆ ವನವಾಸಕ್ಕೆ ತೆರಳಿದ. ಆದರೆ ಪುತ್ರ ಶೋಕದಿಂದ ನಿನ್ನ ತಂದೆಯವರು ಪರಲೋಕ ಸೇರಿದರು. ಪುತ್ರ ಶೋಕದಿಂದ ನನ್ನ ತಂದೆಯ ಮರಣ. ಪುತ್ರ ಶೋಕದಿಂದ ನನ್ನ ತಂದೆಯ ಮರಣ. ಕುಮಾರ, ನೀನು ಧರ್ಮಜ್ಞ. ನಿನ್ನ ಕರ್ತವ್ಯವೇನೆಂದು ಅರಿತವನು. ನೀನು ರಾಜನಾಗಬೇಕೆಂದು ನಾನು ಇಷ್ಟೆಲ್ಲ ಮಾಡಿದೆ. ಶೋಕವನ್ನು ಬಿಡು ಕುಮಾರ, ಧೈರ್ಯವನ್ನು ಅವಲಂಬಿಸು. ಇಂದು ಅಯೋಧ್ಯ ನಗರವೇ ನಿನ್ನ ಅಧೀನವಾಗಿದೆ. ಕುಮಾರ, ನೀನು ಕುಲಗುರು ವಶಿಷ್ಠರನ್ನು ಕಂಡು ನಿಮ್ಮ ತಂದೆಯ ಸಂಸ್ಕಾರ ಕಾರ್ಯವನ್ನು ಮುಗಿಸು. ಅನಂತರ ಕೋಸಲ ಸಾಮ್ರಾಟನಾಗಿ ಪಟ್ಟಾಭಿಷಿಕ್ತನಾಗು. ಸಾಕು! ನಾನು ಸಾಮ್ರಾಟನಾಗಬೇಕೆ? ನನ್ನ ಪೂಜ್ಯ ತಂದೆಯವರ ಮರಣದ ಮೇಲೆ ನಾನು ಸಿಂಹಾಸನವನ್ನೇರಿ ಸಾಮ್ರಾಟನಾಗಲೇ? ಧರ್ಮದಿಂದ, ನ್ಯಾಯದಿಂದ ಯಾರು ಸಿಂಹಾಸನದ ಮೇಲೆ ಕೂಡಬೇಕಾಗಿತ್ತೋ ಆ ದಶರಥ ಮಹಾರಾಜನ ಜ್ಯೇಷ್ಠ ಪುತ್ರ ಶ್ರೀರಾಮಚಂದ್ರನ ವನವಾಸದ ಆನಂದವನ್ನು ಆಚರಿಸಿ ನಾನು ರಾಜನಾಗಬೇಕೆ? ಇದರಲ್ಲಿ ತಪ್ಪೇನಿದೆ ಕುಮಾರ್? ಏಯ್! ಮುಟ್ಟಬೇಡ ನನ್ನನ್ನು. ನಿನ್ನ ನೀಚ ಕೈಗಳಿಂದ ನನ್ನನ್ನು ಮುಟ್ಟಬೇಡ. ಭರತ, ಮುಚ್ಚು ಬಾಯಿ. ಇನ್ನೆಂದೋ ನಿನ್ನ ಬಾಯಿಂದ ನನ್ನ ಹೆಸರು ಬರಬಾರದು. ನಾನು ನಿನ್ನ ಮಾತೆ ಕುಮಾರ. ಮಾತೆ? ಛೀ! ಮಾತೆ ಎಂಬ ಪವಿತ್ರ ಹೆಸರಿಗೆ ಕಳಂಕ ತಂದ ಪಾಪಿ ನೀನು. ಕುಮಾರ, ಇದನ್ನು ನಾನು ನಿನಗಾಗಿ ಮಾಡಿದೆ. ನನಗಾಗಿ? ನನಗೆ ರಾಜ್ಯಾಧಿಕಾರ ಬೇಕೆಂದು ನಾನು ನಿನ್ನ ಬಳಿ ಕೇಳಿದ್ದೇನೆ. ದೈವ ಸ್ವರೂಪರಾದ ನಿನ್ನ ಪತಿಯನ್ನೇ ಕೊಂದು ಬಿಡು ಎಂದು ಹೇಳಿದ್ದೇನೆ. ತಂದೆ ಸಮಾನನಾದ ನನ್ನ ಸೋದರ ರಾಮಚಂದ್ರನನ್ನು ಕಾಡಿಗೆ ಅಟ್ಟಿಬಿಡು ಎಂದು ಬೇಡಿದ್ದೇನೆ. ನೀನು ಮಾಡಿದ ನೀಚ ಕಾರ್ಯಗಳಿಗೆ ನನ್ನ ಹೆಸರನ್ನು ಎತ್ತಬೇಡ ಪಾಪಿ. ನನ್ನ ತಂದೆಯವರನ್ನು ಪ್ರೇತವಾಗಿಸಿದೆ. ನನ್ನ ಸೋದರನನ್ನು ತಾಪಸನನ್ನಾಗಿ ಮಾಡಿದೆ. ಪವಿತ್ರವಾದ ನಮ್ಮ ಕುಲದ ವಿನಾಶ ಮಾಡಲೆಂದೇ ಕಾಳ ರಾತ್ರಿಯಂತೆ ನೀನು ನಮ್ಮ ಅರಮನೆಗೆ ಬಂದೆ. ಪಾಪ, ನಿಜ ಅರಿಯದ ನನ್ನ ತಂದೆ ನಿನ್ನಂತಹ ವಿಷಕನ್ಯೆಯನ್ನು ಪ್ರೀತಿಯಿಂದ ಆಲಂಗಿಸಿದರು. ಕುಲ ಕಳಂಕಿನಿ ನೀನು, ಪಾಪಿಷ್ಟೆ. ನಿನ್ನಿಂದಲೇ ನನ್ನ ತಂದೆಯವರು ಮೃತ್ಯುವಿನ ವಶರಾದರು. ನಮ್ಮ ಕುಟುಂಬದ ಸುಖ ಶಾಂತಿಯನ್ನೇ ನಾಶ ಮಾಡಿದ ಘಾತಕಿ ನೀನು. ಅಯ್ಯೋ ತಂದೆ, ನೀವು ನಂಬಿದ
ಈ ವಿಷ ಸರ್ಪವೇ ನಿಮ್ಮ ಪ್ರಾಣವನ್ನು ಹೀರಿಬಿಟ್ಟಿತೆ. ಅಯ್ಯೋ, ನನ್ನ ಸಮ್ಮತಿ ಇಲ್ಲದೆ ಈ ನೀಚ ಹೆಣ್ಣು ನಿಮ್ಮಲ್ಲಿ ನನ್ನ ಪಟ್ಟಾಭಿಷೇಕವನ್ನು ಬೇಡಿದಳು. ನನ್ನನ್ನು ಕ್ಷಮಿಸಿ, ನಾನು ನಿರಪರಾಧಿ. ನನ್ನ ಕನಸಿನಲ್ಲೂ ನಾನು ಪಟ್ಟವನ್ನು ಬಯಸಿದವನಲ್ಲ. ನನ್ನನ್ನು ಕ್ಷಮಿಸಿ ತಂದೆ. ಅಯ್ಯೋ, ನನ್ನನ್ನು ಕ್ಷಮಿಸಿ. ಧರ್ಮವತ್ಸಲನಾದ ನನ್ನ ತಂದೆಯನ್ನು ಏಕೆ ವಿನಾಶಗೊಳಿಸಿದೆ? ರಾಮಚಂದ್ರನನ್ನೇಕೆ ಕಾಡಿಗಟ್ಟಿದೆ? ಅವನು ನಿನಗೆ ಏನು ಕೇಡನ್ನು ಮಾಡಿದ್ದ? ಯಾರಿಗೂ ಎಂದೂ ಕೇಡು ಬಯಸದ ರಾಮಚಂದ್ರನ ಮೇಲೆ ಎಂತಹ ಕ್ರೂರವಾದ ದ್ವೇಷ ಸಾಧನೆ ಮಾಡಿಬಿಟ್ಟೆ. ಪುತ್ರ ಶೋಕದಿಂದ ಪೀಡಿತರಾದ ಕೌಶಲ್ಯಾ ದೇವಿ, ಸುಮಿತ್ರಾ ದೇವಿಯವರಿಗೆ ಎಂಥ ನೋವು ಕೊಟ್ಟು ಬಿಟ್ಟೆ. ಎಂಥ ನೀಚ ಹೆಂಗಸು ನೀನು! ತಾಯಿಯಾದವಳು ತನ್ನ ಮಗನೇ ರಾಜನಾಗಲಿ ಎಂದು ಬಯಸುವುದು ತಪ್ಪ? ಮಗನಾದವನು ಒಳ್ಳೆಯ ಮಗನಾಗಬೇಕು, ಒಳ್ಳೆಯ ಮನುಷ್ಯನಾಗಬೇಕು. ಅವನನ್ನು ರಾಜನನ್ನಾಗಿ ಮಾಡುವೆನೆಂದು ನೀನು ಅತ್ಯಂತ ಕೆಟ್ಟ ತಾಯಿ ಎನಿಸಿಕೊಂಡೆ. ಆದರೆ ಎಂದೆಂದಿಗೂ ನಿನ್ನ ಅಭಿಲಾಷೆ ಪೂರ್ಣವಾಗುವುದಿಲ್ಲ. ಬೇಡ ಕುಮಾರ, ಬೇಡ, ಹಾಗನ್ನ ಬೇಡ. ಹಾಗೆ ಹೇಳುವುದೇ ಧರ್ಮ. ನಮ್ಮ ಕುಲದಲ್ಲಿ ಜ್ಯೇಷ್ಠ ಪುತ್ರನೇ ತಂದೆಯ ಉತ್ತರಾಧಿಕಾರಿ. ತಮ್ಮಂದಿರು ಅವನನ್ನು ಅನುಸರಿಸುವುದು ಪದ್ಧತಿ, ಅದೇ ಧರ್ಮ. ಆದರೆ ನಿಮ್ಮ ತಂದೆಯವರು ನನಗೆ ವರ ನೀಡಿದ್ದಾರೆ. ನಿನ್ನ ವರ ನಿನಗೆ, ಅದಕ್ಕೆ ನಾನು ಹೊಣೆಯಲ್ಲ. ರಾಜಧರ್ಮ, ಕ್ಷತ್ರಿಯ ಧರ್ಮಗಳ ಬಗ್ಗೆ ನಿನಗೇನು ಗೊತ್ತು? ಇಕ್ಷ್ವಾಕು ಕುಲದವರಿಗೆ ಧರ್ಮವೇ ರಕ್ಷಣಾ ಕವಚ. ಅಂತಹ ಧರ್ಮಕ್ಕೆ ಕಳಂಕ ತಂದ ನೀನು ಪಾಪಿಷ್ಟರಲ್ಲಿ ಪಾಪಿಷ್ಟಳು. ಕುಮಾರ, ನನ್ನ ಮಾತನ್ನು ಕೊಂಚ ಕೇಳು. ಛೀ! ದುಷ್ಟಚಾರಿಣಿ, ಸ್ವಾರ್ಥಿ, ಧರ್ಮ ಭ್ರಷ್ಟಳು ಆದ ನಿನ್ನನ್ನು ಧರ್ಮವೇ ಪರಿತ್ಯಜಿಸಿದೆ. ನಾನು ನಿನ್ನನ್ನು ಪರಿತ್ಯಜಿಸಿದ್ದೇನೆ. ನೀನು ನಮ್ಮ ರಾಜ್ಯದಿಂದ ತೊಲಗಿ ಹೋಗು. ನಿನ್ನ ಪಾಲಿಗೆ ನಿನ್ನ ಪುತ್ರ ಸತ್ತು ಹೋದನೆಂದು ಜೀವನ ಪರ್ಯಂತ ಗೋಳಾಡುತ್ತಲೇ ಇರು. ಬೇಡ ಭರತ, ಬೇಡ. ಅಮಂಗಲದ ಮಾತುಗಳನ್ನಾಡಬೇಡ. ಎಲ್ಲ ಅಮಂಗಳಗಳನ್ನು ಮಾಡಿ ಮುಗಿಸಿರುವ ನಿನಗೆ ನನ್ನ ಮಾತುಗಳು ಅಮಂಗಳವಾಯಿತೆ. ಪತಿಯನ್ನು ಕೊಂದು ಪುತ್ರ ಸಮಾನನಾದ ರಾಮಚಂದ್ರನನ್ನು ಕಾಡಿಗೆ ಅಟ್ಟಿ ಕುಲದ ವಿನಾಶ ಮಾಡಿದೆ. ನಿನ್ನ ಪಾಪಕ್ಕೆ ಮಿತಿ ಇಲ್ಲ. ನಿನಗೆ ನರಕವೇ ಗತಿ. ನಿನ್ನ ಮಾತುಗಳಿಂದ ನನ್ನನ್ನು ಕೊಲ್ಲಬೇಡ. ನಿನ್ನ ಮಾತುಗಳಿಂದಲೇ ನಿನ್ನ ಪತಿಯನ್ನು ಕೊಂದ ನಿನ್ನನ್ನು ಯಾರು ತಾನೇ ಕ್ಷಮಿಸುತ್ತಾರೆ? ಕುಮಾರ, ಭರತ, ನಿನ್ನ ಮೇಲಿನ ಪ್ರೇಮದಿಂದ. ಛೀ! ನೀನು ತಾಯಿಯಲ್ಲ, ತಾಯಿಯ ರೂಪದ ರಕ್ಕಸಿ. ಅಶ್ವಪತಿ ಮಹಾರಾಜರ ಕುಲಕ್ಕೂ ಕಳಂಕ ತಂದ ಪಾಪಿ ನೀನು. ನನ್ನ ಪುತ್ರನ ಬಾಯಿಂದಲೇ ಇಂಥ ಕಠಿಣವಾದ ಮಾತುಗಳನ್ನು ಕೇಳಬೇಕಾಯಿತೆ. ಅಳು, ಜೋರಾಗಿ ಅಳು, ಎದೆ ಪೊರಿದುಕೊಂಡು ಅಳು, ಗೋಳಾಡು, ಕಣ್ಣೀರಿನ ನದಿಯನ್ನೇ ಹರಿಸು. ಆದರೆ ನಿನಗಾಗಿ
ನನ್ನ ಮನಸ್ಸು ಕಿಂಚಿತ್ತೂ ಕರಗುವುದಿಲ್ಲ. ಒಬ್ಬನೇ ಪುತ್ರನ ವಿಯೋಗದಿಂದ ದೇವತೆಯಂತಹ ಕೌಶಲ್ಯ ದೇವಿಯವರು ಹೇಗೆ ತಾನೇ ಜೀವಿಸಬಲ್ಲರು? ಏ ಪಾತಕಿ, ನಿನಗೆ ಇಹವೂ ಇಲ್ಲ ಪರವೂ ಇಲ್ಲ. ಸತ್ಯವ್ರತನಾದ ರಾಮಚಂದ್ರನನ್ನು ಅಯೋಧ್ಯೆಗೆ ಮತ್ತೆ ಕರೆತಂದು ನಿನ್ನ ಉದರದಲ್ಲಿ ಜನಿಸಿದ್ದರಿಂದ ನನಗೆ ಪ್ರಾಪ್ತವಾಗಿರುವ ಕಲ್ಮಶವನ್ನು ಕಳೆದುಕೊಂಡು ಕೃತಕೃತ್ಯನಾಗುತ್ತೇನೆ. ಕುಮಾರ, ಕುಮಾರ! ಸೀತೆ, ಈ ಚಿತ್ರಕೂಟದ ಪ್ರಕೃತಿ ಸೌಂದರ್ಯ ಎಷ್ಟು ರಮಣೀಯವಾಗಿದೆ ನೋಡಿದೆಯಾ? ಹೌದು ಸ್ವಾಮಿ, ಈ ಅರಣ್ಯದಲ್ಲಿ ಒಂದೊಂದು ಕಡೆ ಒಂದೊಂದು ದೃಶ್ಯ, ಒಂದೊಂದು ಅತ್ಯಂತ ಸುಂದರ. ಗಿಡ ಮರ ಬಳ್ಳಿಗಳು ಆತ್ಮೀಯತೆಯಿಂದ ಹತ್ತಿರ ಕರೆಯುವಂತೆ ಭಾಸವಾಗುತ್ತದೆ. ಹೌದು ಅತ್ತಿಗೆ, ಈ ಪ್ರಕೃತಿಯ ಸ್ವಾರ್ಥರಹಿತವಾದ ಪ್ರೀತಿ, ತಾರತಮ್ಯವಿಲ್ಲದ ಅಕ್ಕರೆ ಅಲ್ಪ ಮಾನವರಂತಲ್ಲ. ನಿಜ ಲಕ್ಷ್ಮಣ, ಪ್ರಕೃತಿಯ ಔದಾರ್ಯವನ್ನು ಕಂಡು ಮನುಷ್ಯ ನಿಸ್ವಾರ್ಥತೆಯನ್ನು ಕಲಿಯಬೇಕು. ಈ ಗಿಡ ಮರಗಳು ಪುಷ್ಪಗಳು ಎಷ್ಟು ಪಕ್ಷಿಗಳಿಗೆ, ಎಷ್ಟು ಬಗೆಯ ಪ್ರಾಣಿಗಳಿಗೆ, ಕ್ರಿಮಿಕೀಟಗಳಿಗೆ ಆಸರೆ ನೀಡಿವೆ. ಕೇಳಿ, ಚೀರುಂಡೆಗಳ ಸದ್ದು ನಿಮಗೆ ಕೇಳುತ್ತಿದೆಯೇ? ಅಲ್ಲಿ ನೋಡಿ, ಆ ಮರದಲ್ಲಿ ನೋಡಿ. ಒಂದು ತಾಯಿ ಹಕ್ಕಿ ತನ್ನ ಮರಿ ಹಕ್ಕಿಗೆ ಮಗು ಮಗು ಎಂದು ಕರೆಯುತ್ತಿರುವಂತಿದೆ. ಅಯೋಧ್ಯೆಯಲ್ಲಿ ನನ್ನ ಮಾತೆ ಪ್ರೀತಿಯಿಂದ ಪುತ್ರ ಪುತ್ರ ಎಂದು ನನ್ನನ್ನು ಕರೆಯುತ್ತಿರುವುದು ನನಗೆ ನೆನಪಾಗುತ್ತಿದೆ. ಅಗೋ ಅಗೋ, ನನ್ನ ರಾಮ ಬರ್ತಿದ್ದಾನೆ. ರಾಮ, ರಾಮಚಂದ್ರ, ಬಾ. ರಾಮ, ಮಗನೇ, ಬಾ ಬಾ ಬಾ, ಬಂದೆಯಾ ಕಂದ, ಬಂದೆಯಾ ರಾಮಚಂದ್ರ? ತಂದೆ, ಇಷ್ಟೊಂದು ಭಾವುಕತೆ ಏಕೆ? ನಾನು ಶಾಶ್ವತವಾಗಿ ನಿಮ್ಮನ್ನು ಬಿಟ್ಟು ಹೊರಡುತ್ತಿಲ್ಲ. ನಾನು ಬಹು ಬೇಗನೆ ಹಿಂದಿರುಗಿ ಬರುತ್ತೇನೆ. 14 ವರ್ಷ ನಿನಗೆ ಬೇಕು. ಆದರೆ
ಈ ನಿನ್ನ ತಂದೆಗೆ ಅದು ಮುಗಿಯಲಾರದ ಸುದೀರ್ಘ ಅವಧಿ ಮಗನೇ. ಅಲ್ಲಿಯವರೆಗೆ ಈ ಮುದಿ ದೇಹದಲ್ಲಿ ಜೀವ ಇರಲು ಸಾಧ್ಯವೇ? ತಂದೆ, ದಯವಿಟ್ಟು ಹಾಗೆ ಮಾತನಾಡಬೇಡಿ ತಂದೆ. ಧೀರರಾದ ನನ್ನ ತಂದೆಯವರು ಇಷ್ಟೊಂದು ದುರ್ಬಲ ಮನಸ್ಸಿನವರಲ್ಲ. ನಾನು ನನ್ನ ವನವಾಸವನ್ನು ಮುಗಿಸಿಕೊಂಡು ತಮ್ಮ ಅಕ್ಕರೆ ಮಡಿಲನ್ನು ಮತ್ತೆ ಸೇರುತ್ತೇನೆ. ರಾಮಚಂದ್ರ, ಈ ನನ್ನ ಸುಂದರವಾದ ರೂಪವನ್ನು ನೋಡದೆ ನಾನು ಬದುಕಿರಬಲ್ಲೆನೆ. ನಿನ್ನ ಮಧುರವಾದ ಮಾತುಗಳನ್ನು ಕೇಳದೆ ನಾನು ತೀರವನ್ನು ದೂಡಬಲ್ಲೆನೆ. ಇಲ್ಲ ರಾಮಚಂದ್ರ, ಸಾಧ್ಯವಿಲ್ಲ. ನಾನು ನಿನ್ನೊಡನೆ ಬರುತ್ತೇನೆ. ಸ್ವಾಮಿ, ಸ್ವಾಮಿ, ಏನು ದೇವಿ? ಆ ಮಾತೆ ಹಕ್ಕಿಯಿಂದ ನೀವು ನಿಮ್ಮ ಮಾತೆಯನ್ನು ನೆನಪಿಸಿಕೊಂಡು ದುಃಖ ಪಡುವಂತಾಯ್ತಲ್ಲವೇ? ಹೌದು ದೇವಿ, ನಾನು ಅಯೋಧ್ಯೆಯಿಂದ ಹೊರಟಾಗ ನನ್ನ ಮಾತಾಪಿತರು ಸಂಕಟ ಪಡುತ್ತಿದ್ದದ್ದು ನನಗೆ ನೆನಪಾಯಿತು. ಈ ಸುಂದರವಾದ ಪ್ರಕೃತಿ ಒಂದು ಕ್ಷಣದಲ್ಲಿ ಆನಂದ ನೀಡಿ ಮರುಕ್ಷಣದಲ್ಲೇ ದುಃಖವನ್ನು ನೀಡಿತಲ್ಲವೇ? ಅದು ನಮ್ಮ ಮನಸ್ಸಿನ ಭಾವನೆಗಳನ್ನು ಅವಲಂಬಿಸಿರುತ್ತದೆ ಅತ್ತಿಗೆ. ನಿಜ ಲಕ್ಷ್ಮಣ, ಆದರೆ ಇದು ಜೀವನ ಸುಖ ದುಃಖಗಳ ಸಮ್ಮಿಲನ ಎಂಬ ಸತ್ಯವನ್ನು ನಮಗೆ ಅರ್ಥ ಮಾಡಿಸುತ್ತದೆ. ನಮಗೆ ಸಂತೋಷ ಕೊಡುವ ವಿಷಯವೇ ನಮ್ಮ ಸಂಕಟಕ್ಕೂ ಕಾರಣವಾಗಬಹುದೆಂದು ನಮಗೆ ಅರಿವು ಮಾಡಿಸುತ್ತದೆ. ಆದ್ದರಿಂದ ನಾವು ಸಂತಸಕ್ಕೆ ಹಿಗ್ಗದೆ, ಸಂಕಟಕ್ಕೆ ಕುಗ್ಗದೆ ಸ್ಥಿತಪ್ರಜ್ಞೆಯನ್ನು ನಾವು ಕಲಿಯಬೇಕು. ಅದೇ ವಿವೇಕ. ಬನ್ನಿ. ಸಮಾಧಾನ ತಂದುಕೋ ರಾಜಕುಮಾರ. ಇಲ್ಲ ಮಹಾಮಂತ್ರಿಗಳೇ, ಸಮಾಧಾನ ತಂದುಕೊಳ್ಳಲು ನನಗೆ ಯಾವ ಕಾರಣವೂ ಇಲ್ಲ. ಇನ್ನು ನನ್ನ ಜೀವನದಲ್ಲಿ ಸಮಾಧಾನ ಸಂತೋಷಗಳಿಗೆ ಅವಕಾಶವೇ ಇಲ್ಲ. ನಡೆದು ಹೋದ ಅನಾಹುತವನ್ನು ಸರಿಪಡಿಸಲು ಸಾಧ್ಯವಾದಷ್ಟು ಪ್ರಯತ್ನ ಪಡಬೇಕು. ನಿಮ್ಮಂತ ನಿಷ್ಠಾವಂತರು, ವಿವೇಕಿಗಳು ಇದ್ದು ಇಂತಹ ಅನಾಹುತ ನಡೆದು ಹೋಯ್ತಲ್ಲ ಮಹಾಮಂತ್ರಿಗಳೇ. ಅದನ್ನು ತಡೆಯಲು ನಾವು ಬಹಳ ಪ್ರಯತ್ನ ಪಟ್ಟೆವು ಕುಮಾರ, ಆದರೆ ಸಾಧ್ಯವಾಗಲಿಲ್ಲ. ಪೂಜ್ಯರಾದ ವಶಿಷ್ಠರು ತಮ್ಮ ತಾಯಿಯವರ ಬಗ್ಗೆ ಜಾಗೃತವಾಗಿರಿ ಎಂದು ಹೇಳಿದ್ದರು. ಆದರೆ ಕೊನೆಗೆ ತಮ್ಮ ತಾಯಿಯವರ ಹಠದಿಂದ ಇಷ್ಟೆಲ್ಲ ನಡೆದು ಹೋಯಿತು. ಆ ದುಷ್ಟೆಯ ಹೆಸರೆತ್ತಬೇಡಿ. ಏನೇ ಆದರೂ ಕೂಡ ತಾವೇ ಮುಂದಿನ ಕರ್ತವ್ಯಗಳನ್ನು ನೆರವೇರಿಸಬೇಕು. ಸಿಂಹಾಸನ ಬಹಳ ಕಾಲ ಬರಿದಾಗಿರುವುದು ಒಳ್ಳೆಯದಲ್ಲ. ನಾನು ಬಯಸದ ಸಿಂಹಾಸನದ ಬಗ್ಗೆ ನನಗೆ ಆಸೆ ಇಲ್ಲ ಮಹಾಮಂತ್ರಿಗಳೇ. ನಾನು ರಾಜನಾಗಬೇಕೆಂದು ಎಂದೂ ಆಸೆ ಪಟ್ಟಿರಲಿಲ್ಲ. ಈಗಲೂ ನನಗೆ ಆಸೆ ಇಲ್ಲ, ಮುಂದೆ ಬರುವುದೂ ಇಲ್ಲ. ಹಾಗೆಂದರೆ ಹೇಗೆ ರಾಜಕುಮಾರ? ಯಾವುದಾದರೂ ಒಂದು ನಿರ್ಧಾರಕ್ಕೆ ಬರಲೇಬೇಕಲ್ಲವೇ? ಪಟ್ಟಾಭಿಷೇಕದ ವಿಚಾರದಲ್ಲಿ ನನ್ನ ತಂದೆಯವರ ನಿರ್ಧಾರವೇನಿತ್ತು ಎಂಬುದು ತಮಗೂ ತಿಳಿದೇ ಇದೆ. ಇಲ್ಲಿ ನನ್ನ ಹೆಸರಿನಲ್ಲಿ ನಡೆದ ದುಷ್ಟ ನಾಟಕದ ಅರಿವೇ ಇಲ್ಲದೆ ನಾನು ಶತ್ರುಘ್ನನ ಜೊತೆ ದೂರ ಉಳಿದು ಬಿಟ್ಟೆ. ಮಹಾತ್ಮನಾದ ಸೋದರ ರಾಮ ವನವಾಸಕ್ಕೆ ಹೋದ ವಿಷಯವೂ ನನಗೆ ತಿಳಿಯದು. ರಾಮನ ಜೊತೆಯಲ್ಲಿ ಲಕ್ಷ್ಮಣ ಸೀತೆಯರು ಕಾಡಿಗೆ ಹೋದ ವಿಷಯವೂ ನನಗೆ ತಿಳಿಯದು. ಈಗ ತಿಳಿದ ನಂತರ ನನ್ನ ಮನಸ್ಸು ಚಿತ್ರವಾಗಿ ಹೋಗಿದೆ. ಅದನ್ನು ಅರಗಿಸಿಕೊಳ್ಳಲು ನನಗೆ ಸಾಧ್ಯವೇ ಇಲ್ಲ ಮಹಾಮಂತ್ರಿಗಳೇ. ಅಯೋಧ್ಯೆಗೆ ಇಂತಹ ಭಯಾನಕ ಪರಿಸ್ಥಿತಿ ಒದಗಬಹುದೆಂದು ಯಾರು ತಾನೇ ನಿರೀಕ್ಷಿಸಿದ್ದರು?
ಮಾತೆ, ನಿನ್ನ ಮಾತೆಯ ಕೃಪೆಯಿಂದ ನಿನಗೆ ನಿಷ್ಕಂಟಕವಾದ ರಾಜ್ಯ ಲಭಿಸಿದೆ. ಭರತ, ನಿನಗೆ ಬರೀ ಯುವರಾಜನ ಪಟ್ಟ ಮಾತ್ರವಲ್ಲ, ಮಹಾರಾಜನ ಪಟ್ಟವೇ ದೊರೆತಿದೆ. ಆನಂದದಿಂದ ಆಳುತ್ತಿರು. ಮಾತೆ, ನಿರಪರಾಧಿಯಾದ ನನ್ನ ಮೇಲೆ ನೀವು ಕೋಪಿಸಿಕೊಂಡರೆ ನಾನು ಭಸ್ಮವಾಗಿ ಹೋಗುತ್ತೇನೆ. ನಾನು ಬಯಸದೆ ನನ್ನ ಸಮ್ಮತಿ ಇಲ್ಲದೆ ನಡೆದ ಕ್ರೂರ ಕಾರ್ಯಗಳಿಗೆ ನಾನು ಹೊಣೆಯಲ್ಲ ಮಾತೆ, ನಾನು ಹೊಣೆಯಲ್ಲ. ನೀನು ರಾಜನಾಗಬೇಕು ಎಂದು ತಾನೆ ಆ ಕೈಕೇಯಿ ಮಹಾಪ್ರಭುಗಳನ್ನು ಸಾಯುವಂತೆ ಮಾಡಿದಳು. ನನ್ನ ಪ್ರಿಯ ಪುತ್ರ ರಾಮನಿಗೆ ನಾರು ಮುಡಿಯನ್ನು ಉಡಿಸಿ ಕಾಡಿಗೆ ಅಟ್ಟಿದಳು. ಮಾತೆ, ಆ ವಿಷಯ ತಿಳಿದ ಕೂಡಲೇ ನಾನು ಆ ತಾಯಿ ಎಂಬ ರಕ್ಕಸಿಯನ್ನು ಮನಬಂದಂತೆ ನಿಂದಿಸಿದೆ. ಅವಳನ್ನು ಕತ್ತರಿಸಿ ಎಸೆಯಬೇಕೆಂಬ ಆಕ್ರೋಶ ಹುಟ್ಟಿದರು. ಮಾತೆಯನ್ನು ಮಗನೇ ಕೊಲ್ಲುವುದು ನಮ್ಮ ಕುಲಧರ್ಮವಲ್ಲವೆಂದು ಹಿಂಜರಿದು ಸುಮ್ಮನಾದೆ. ಅವಳಿನ್ನೂ ನನ್ನ ತಾಯಿಯಲ್ಲ ಮಾತೆ, ಅವಳನ್ನು ನಾನು ಪರಿತ್ಯಜಿಸಿದ್ದೇನೆ. ಪತಿದ್ರೋಹ, ಪುತ್ರದ್ರೋಹ, ಕುಲದ್ರೋಹ ಎಂಬ ದ್ರೋಹಗಳ ನೆಲೆಯಾಗಿರುವ ಕೈಕೇಯಿ ಮಾಡಿರುವ ಕಾರ್ಯದ ಪರಿಣಾಮ ನಿನಗೆ ಕಾಣುತ್ತಿಲ್ಲವೇ ಕುಮಾರ? ಕಾಣಿಸುತ್ತಿದೆ ಮಾತೆ, ಕಾಣಿಸುತ್ತಿದೆ. ಇಡೀ ಅಯೋಧ್ಯೆಯೇ ಶೋಕದ ಕಪ್ಪು ಮುಸುಕಿನಲ್ಲಿ ತತ್ತರಿಸುತ್ತಿದೆ. ನಾನು ಮಾಡದ ಅಪರಾಧಕ್ಕೆ ನಾನು ತಲೆ ತಗ್ಗಿಸುವಂತಾಯಿತು ಮಾತೆ. ನಾನೇನು ಮಾಡಲಿ, ಏನು ಮಾಡಲಿ? ನೀನು ಮಾಡಬೇಕಾಗಿರುವುದು ಇಷ್ಟೇ. ನನಗೆ ಈ ಅಯೋಧ್ಯೆ, ಈ ಅರಮನೆ ಶೂನ್ಯವೆನಿಸುತ್ತಿದೆ. ಆದಷ್ಟು ಬೇಗ ನನ್ನನ್ನು ನನ್ನ ಪುತ್ರ ರಾಮನ ಬಳಿಗೆ ಕರೆದುಕೊಂಡು ಹೋಗು. ಮಾತೆ, ಹೌದು ಭರತ, ನಾನು ಸುಮಿತ್ರೆಯೊಡನೆ ನನ್ನ ರಾಮನ ಬಳಿ ಹೊರಟು ಹೋಗುತ್ತೇನೆ. ಅಥವಾ ನೀನೇ ನಮ್ಮನ್ನು ಕರೆದುಕೊಂಡು ಹೋಗಿ ರಾಮನಿರುವ ಅರಣ್ಯದಲ್ಲಿ ಬಿಟ್ಟು ಬಿಡು. ಇದನ್ನು ನೀನು ಮಾಡದಿದ್ದರೆ ನಿನ್ನ ಮಾತೆಗಿರುವ ದುಷ್ಟ ಬುದ್ಧಿ ನಿನ್ನಲ್ಲೂ ಇದೆ ಎಂದು ನಾನು ಭಾವಿಸುತ್ತೇನೆ. ಮಾತೆ, ಎಂತ ಮಾತನಾಡುತ್ತಿರುವಿರಿ ಮಾತೆ? ಯಾರಲ್ಲಿ? ನಿಮ್ಮ ಭಾವಿ ಮಹಾರಾಜರನ್ನು ಉಪಚರಿಸಿ. ಸ್ವಾಮಿ, ಏನು ಮಾಡುತ್ತಿರುವಿರಿ? ಕಲ್ಲನ್ನು ಉಜ್ಜುತ್ತಿದ್ದೇನೆ ದೇವಿ. ಏಕೆ? ಇದರಿಂದ ಬೆಂಕಿ ಉರಿಸುತ್ತೀರಾ? ಇಲ್ಲ, ಇದರಿಂದ ನಿನ್ನನ್ನು ಸಿಂಗಾರ ಮಾಡೋಕ್ಕೆ. ಏನು? ಈ ಕೆಂಪು ಕಲ್ಲಿನಿಂದ ನನ್ನನ್ನು ಸಿಂಗರಿಸುತ್ತೀರಾ? ಅದು ಹೇಗೆ ಸಾಧ್ಯ? ಅದೇನು ಮಾಣಿಕ್ಯದ ಹರಳೆ? ಹಲವು ಹರಳುಗಳನ್ನು ಮಾಲೆಯನ್ನು ಮಾಡಿ ನನ್ನ ಕೊರಳಿಗೆ ಹಾಕುತ್ತೀರಾ? ಇಲ್ಲ ಇಲ್ಲ ದೇವಿ, ಇದರ ಬಣ್ಣದಿಂದ ನಿನಗೆ ತಿಲಕ ಬಿಡುತ್ತೇನೆ. ತಿಲಕವೇ? ಹೌದು, ನೋಡುತ್ತಿರು. ಬಣ್ಣ ಕೊಡುವ ಕಲ್ಲು. ಆಶ್ಚರ್ಯವಾಗಿದೆ. ಈಗ ನಿನ್ನ ಮುಖ ಹೇಗೆ ಕಾಣುತ್ತಿದೆ ಗೊತ್ತೇ?
ಹೇಗೆ ಕಾಣುತ್ತಿದೆ? ಈ ತಿಲಕದ ಕೆಂಪು ನಿನ್ನ ಮುಖದ ತುಂಬ ಪ್ರತಿಫಲಿಸಿ ಸಂಜೆಯ ಸುಂದರ ಆಕಾಶದಂತೆ ಕಾಣುತ್ತಿದೆ. ಸ್ವಾಮಿ, ಈ ಕೆಂಪಿನಿಂದ ನಾನು ನಿಮ್ಮನ್ನು ಅಲಂಕರಿಸಲೇ? ಬೇಡ ಬೇಡ, ಅಲಂಕಾರದ ಆಸೆ ಸ್ತ್ರೀಯರಿಗೆ ಹೆಚ್ಚು, ನನಗಿಲ್ಲ. ಸ್ವಲ್ಪ ಇರು. ಎಷ್ಟು ಸುಂದರವಾದ ಹೂಗಳು! ಹೂಗಳನ್ನು ನೋಡಿದ ಕ್ಷಣವೇ ನಿನ್ನ ಮುಖ ಹೇಗೆ ಅರಳುತ್ತದೆ. ನಿಮಗೆ ಬೇಡದ ಅಲಂಕಾರ ನನಗೇಕೆ ಸ್ವಾಮಿ? ನಿನ್ನ ಮನಸ್ಸಿನ ವಿಷಾದವನ್ನು ಕಳೆಯೋಕೆ ಸೀತೆ. ಅಲ್ಲಿ ನೋಡಿ, ಆ ಕೋತಿ ನನ್ನನ್ನು ನೋಡಿ ಅನಕ್ಕಿಸುತ್ತಿದೆ. ಅದರೊಂದಿಗೆ ಸ್ನೇಹ ಮಾಡಿದರಾಯಿತು, ಆಗ ವಾನರರು ನಮ್ಮ ಮಿತ್ರರಾಗುತ್ತಾರೆ. ಏನು? ಆ ಕೋತಿಯೊಂದಿಗೆ ಸ್ನೇಹವೇ? ಏಕಾಗಬಾರದು ದೇವಿ. 14 ವರ್ಷಗಳ ನಮ್ಮ ಸುದೀರ್ಘ ವನವಾಸದಲ್ಲಿ ನಮಗೆ ಮನುಷ್ಯರಿಗಿಂತ ವನ್ಯಜೀವಿಗಳೇ ಹೆಚ್ಚು ಹತ್ತಿರವಾಗುತ್ತಾರೆ ತಾನೆ. ಮಾತೆ, ಬೇಕಾದರೆ ನನ್ನನ್ನು ಈಗಲೇ ಇಲ್ಲೇ ನಿಮ್ಮ ಕೈಯಾರೆ ಕೊಂದು ಬಿಡಿ. ಆದರೆ ಇಲ್ಲಿ ನಡೆದ ಯಾವ ಅನುಚಿತಿಗಳಿಗೂ ಕಾರಣನಲ್ಲದ ನನ್ನನ್ನು ನಿಂದಿಸಬೇಡಿ. ರಾಮಚಂದ್ರನ ಮೇಲೆ ನನ್ನಲ್ಲಿ ಅಪಾರವಾದ ಮತ್ತು ಸ್ಥಿರವಾದ ಪ್ರೀತಿ ಇದೆ ಎಂಬುದು ನಿಮಗೆ ಗೊತ್ತಿಲ್ಲವೇ ಮಾತೆ? ಗೊತ್ತಿದ್ದರೂ ಈಗ ಏನು ತಾನೇ ಮಾಡಲು ಸಾಧ್ಯ ಭರತ? ಮಾತೆ, ನಾನೇನಾದರೂ ಇಲ್ಲಿದ್ದರೆ ನನ್ನ ಪ್ರಾಣವನ್ನು ಕೊಟ್ಟಾದರೂ ರಾಮಚಂದ್ರ ವನವಾಸಕ್ಕೆ ಹೋಗದಂತೆ ತಡೆಯುತ್ತಿದ್ದೆ. ಅಥವಾ ಅವನ ಬದಲು ನಾನೇ ವನವಾಸಕ್ಕೆ ಹೋಗುತ್ತಿದ್ದೆ. ರಾಮನ ವನವಾಸದ ವಿಷಯ ಕೇಳಿದಾಗಿನಿಂದ ನನಗೆ ಕ್ಷಣ ಮಾತ್ರವಾದರೂ ನೆಮ್ಮದಿ ಇಲ್ಲ ಮಾತೆ. ನಿಜ ಹೇಳುತ್ತೇನೆ ಮಾತೆ, ನನ್ನ ಸೋದರ ರಾಮನ ವನವಾಸಕ್ಕೆ ಅನುಮೋದನೆ ನೀಡಿದವರು ಸರ್ವದಾ ಪಾಪಿಷ್ಠರಾಗಲಿ. ನನ್ನ ಸೋದರ ಅರಣ್ಯಕ್ಕೆ ಹೋಗಲು ಕಾರಣರಾದವರಿಗೆ ರೌರವ ನರಕ ಪ್ರಾಪ್ತಿಯಾಗಲಿ. ನೀಚಾತಿ ನೀಚ ಜನ್ಮ ಉಂಟಾಗಲಿ. ನನ್ನ ರಾಮ ಅರಣ್ಯಕ್ಕೆ ಹೋಗಲು ನಿನ್ನ ಮಾತೆಯೇ ಕಾರಣ ಎಂಬುದನ್ನು ಮರೆತು ಶಪಿಸುತ್ತಿರುವೆಯಾ? ಇಲ್ಲ ಮಾತೆ, ಇಲ್ಲ. ಅದು ಗೊತ್ತಿದ್ದೇ ನಾನು ಶಪಿಸುತ್ತಿದ್ದೇನೆ. ಪ್ರಜೆಗಳನ್ನು ಮಕ್ಕಳಂತೆ ಪಾಲಿಸುವ ರಾಜನಿಗೆ ದ್ರೋಹ ಮಾಡುವವನಿಗೆ ಒದಗುವ ಮಹಾಪಾಪ ರಾಮಚಂದ್ರನ ವನವಾಸಕ್ಕೆ ಕಾರಣರಾದವರಿಗೂ ಒದಗಲಿ. ಇಹ ಪರಗಳಲ್ಲಿ ಶ್ರೇಯಸ್ಸು ಉಂಟಾಗದಿರಲಿ. ಕುಮಾರ, ನಿನ್ನ ಮನಸ್ಸು ಈಗ ನನಗೆ ಅರ್ಥವಾಯಿತು. ನೀನೆಂದಿಗೂ ಸಹೋದರನಿಗೆ ದ್ರೋಹ ಮಾಡುವುದಿಲ್ಲ ಎಂಬುದು ಖಚಿತವಾಯಿತು. ನೀನು ನಿನ್ನ ಮಾತೆಯಂತಲ್ಲ ಎಂಬುದು ನನ್ನ ಮನಸ್ಸಿಗೆ ಸಮಾಧಾನವಾಯಿತು. ಇಲ್ಲ ಮಾತೆ, ಇಲ್ಲ. ಆ ತಾಯಿ ಇನ್ನು ನನ್ನ ತಾಯಿ ಅಲ್ಲ. ನನಗೆ ಇನ್ನು ಮುಂದೆ ನೀವೇ ಮಾತೆ, ನೀವೇ ಮಾತೆ. ಸಮಾಧಾನ ಮಾಡಿಕೊ ಪುತ್ರ, ಸಮಾಧಾನ ಮಾಡಿಕೊ. ದುಃಖಿಸಬೇಡ. ನೀನು ದುಃಖಿಸಿದರೆ ನನ್ನ ದುಃಖವು ಇಮ್ಮಡಿಯಾಗುತ್ತದೆ. ನನ್ನ ದುಃಖವು ಇಮ್ಮಡಿಯಾಗುತ್ತದೆ. ಕುಮಾರ, ನಿನ್ನ ಮಾತುಗಳೆಲ್ಲ ಕೇಳಿದ ನಂತರ ಪ್ರಾಣತ್ಯಾಗ ಮಾಡಬೇಕು ಎಂಬ ನನ್ನ ನಿರ್ಧಾರ ಬದಲಾಗಿದೆ ಕುಮಾರ. ಧನ್ಯನಾದೆ ಮಾತೆ, ಧನ್ಯನಾದೆ.
ಅಳಬೇಡ, ಸಮಾಧಾನ ಮಾಡಿಕೊ. ನೀನು ಲಕ್ಷ್ಮಣನಂತೆ ಸತ್ಯಪ್ರತಿಜ್ಞ. ನಿನ್ನ ಮನಸ್ಸು ಧರ್ಮದಿಂದ ವಿಚಲಿತವಾಗುವುದಿಲ್ಲ. ಸತ್ಪುರುಷನಿಗೆ ಬೇಕಾದ ಎಲ್ಲ ಗುಣಗಳು ನಿನ್ನಲ್ಲಿದೆ ಕುಮಾರ, ನಿನ್ನಲ್ಲಿದೆ. ಪೂಜ್ಯರೇ, ಹೇಳಿ ರಾಜಪುತ್ರರೇ. ಈಗ ನೀವು ನಿಮ್ಮ ಪಿತೃವಿಯೋಗದ ದುಃಖವನ್ನು ನಿಯಂತ್ರಿಸಿಕೊಂಡು ಮುಂದೆ ಮಾಡಬೇಕಾದ ಕೆಲಸಗಳಿಗೆ ಗಮನ ಕೊಡಬೇಕಾಗಿದೆ. ಈಗ ನಿಮ್ಮ ಆದ್ಯ ಕರ್ತವ್ಯ ನಿಮ್ಮ ಪಿತೃವಿನ ಶವ ಸಂಸ್ಕಾರ. ನೀವು ಕೇಕೆ ದೇಶದಿಂದ ಬರುವವರೆಗೂ ಮಹಾರಾಜರ ಶವವನ್ನು ತೈಲದಲ್ಲಿ ಸುರಕ್ಷಿತವಾಗಿ ಇರಿಸಲಾಗಿದೆ. ಇನ್ನು ಹೆಚ್ಚು ವಿಳಂಬ ಮಾಡದೆ ಮಹಾರಾಜರ ಶವ ಸಂಸ್ಕಾರವನ್ನು ನೆರವೇರಿಸಿ. ನಮ್ಮ ತಂದೆಯ ಪುತ್ರರಾಗಿ ನಾವು ಆ ಕರ್ತವ್ಯವನ್ನು ನಿರ್ವಹಿಸುತ್ತೇವೆ ಪೂಜ್ಯರೇ. ಹೌದು ಪೂಜ್ಯರೇ, ನಾವು ನಮ್ಮ ತಂದೆಯ ಶವ ಸಂಸ್ಕಾರವನ್ನು ಮಾಡುತ್ತೇವೆ. ಈಗ ಬೇರೆ ಯಾವ ವಿಚಾರಗಳ ಕಡೆಗೂ ಮನಸ್ಸು ಕೊಡದೆ ಏಕಾಗ್ರತೆಯಿಂದ ನಿಮ್ಮ ಪಿತೃ ಶವ ಸಂಸ್ಕಾರವನ್ನು ಮಾಡಿರಿ. ನಾವು ಸಿದ್ಧರಾಗಿದ್ದೇವೆ. ಶತ್ರುಘ್ನ, ನಿನ್ನ ಅನುಜ ಭರತನೊಂದಿಗೆ ನಿನ್ನ ಬೆಂಬಲ ಹಾಗೂ ಶಕ್ತಿಗಳಿರಲಿ. ಆಗಲಿ ಪೂಜ್ಯರೇ, ಆಗಲಿ. ಜ್ಯೋತಿಯಾರಿತೋ ಚಿತೆಯುರಿಯಿತೋ ರಘುವಂಶದ ದಿವ್ಯ ಜ್ಯೋತಿ ದಶರಥನು ಎಂಬ ಭವ್ಯ ಜ್ಯೋತಿ. ಜ್ಯೋತಿಯಾರಿತೋ ಚಿತೆಯೋ ಉರಿಯಿತೋ ಸುಗುಣ ಸತಿಯರ ಅಗಲಿತೋ ಮಹಾಸುತರನು ಅಗಲಿತೋ ಅಯೋಧ್ಯೆಯನ್ನೇ ಅನಾಥವಾಗಿಸಿ ದಿವ್ಯ ಜ್ಯೋತಿಯು ತೆರಳಿತೋ. ಜ್ಯೋತಿಗಾರಿತು ಚಿತೆಯು ಉರಿಯಿತು, ಚಿತೆಯು ಉರಿತು. ಸೋದರ ಶತ್ರುಘ್ನ, ತಂದೆಯವರ ಅಂತ್ಯ ಕಾರ್ಯವನ್ನು ಮುಗಿಸಿ ನಾವು ಈ ಅರಮನೆಗೆ ಬಂದಿದ್ದಾಯಿತು. ತಂದೆಯವರ ವಿಯೋಗ, ರಾಮ ಲಕ್ಷ್ಮಣರು ವನವಾಸಕ್ಕೆ ತೆರಳಿದ್ದು ನೆನಪಾದರೆ ನನಗೇಕೋ ಶೂನ್ಯ ಭಾವನೆ ಆಗುತ್ತಿದೆ. ಹೌದು ಶತ್ರುಘ್ನ, ಏನೂ ಬೇಡವೆನಿಸುತ್ತಿದೆ. ತಂದೆ ಇಲ್ಲದ, ರಾಮಚಂದ್ರನಿಲ್ಲದ ಈ ಅರಮನೆಯಲ್ಲಿ, ಈ ಅಯೋಧ್ಯೆಯಲ್ಲಿ ನಾವು ಇರುವುದು ಹೇಗೆ ಸಾಧ್ಯ? ನನಗೊಂದು ಪ್ರಶ್ನೆ ಕಾಡುತ್ತಿದೆಯಲ್ಲ. ಏನದು ಶತ್ರುಘ್ನ? ಸಕಲರ ಸಮಸ್ತ ದುಃಖವನ್ನು ಪರಿಹರಿಸಬಲ್ಲ ರಾಮಚಂದ್ರನು ಸ್ವತಃ ತನ್ನ ದುಃಖವನ್ನು ಪರಿಹರಿಸಿಕೊಳ್ಳಲಿಕ್ಕಾಗಲಿಲ್ಲವೇ?
ಸತ್ವ ಸಂಪನ್ನನಾದ ರಾಮಚಂದ್ರನನ್ನು ಹೆಣ್ಣು ರೂಪದ ರಕ್ಕಸಿಯೊಬ್ಬಳು ಕಾಡಿಗಟ್ಟಿ ಬಿಟ್ಟಳು. ಆದರೆ ಆ ಲಕ್ಷ್ಮಣ ಏನು ಮಾಡುತ್ತಿದ್ದ? ಮಹಾವೀರನೆಂದು ಖ್ಯಾತನಾದ ಅವನು ತಂದೆಯವರನ್ನು ನಿಗ್ರಹಿಸಿ ರಾಮನನ್ನು ಕಾಡಿಗೆ ಹೋಗುವುದನ್ನು ತಡೆಯಬಹುದಾಗಿತ್ತಲ್ಲ. ಆದರೆ ಲಕ್ಷ್ಮಣ ಈ ನಿರ್ಧಾರವನ್ನು ಹೇಗೆ ತೆಗೆದುಕೊಳ್ಳಲು ಸಾಧ್ಯ? ರಾಜರು ಹೆಣ್ಣಿನ ಮೋಹಕ್ಕೆ ಕೂಡರಾಗಿದ್ದರು, ಜೊತೆಗೆ ತಪ್ಪು ದಾರಿ ಹಿಡಿದಿದ್ದರು. ನ್ಯಾಯ ಅನ್ಯಾಯದ ವಿಮರ್ಶೆಯನ್ನು ಲಕ್ಷ್ಮಣ ಮಾಡಬೇಕಾಗಿತ್ತು. ತಂದೆಯವರನ್ನು ನಿಗ್ರಹಿಸುವುದು ಅವನ ಕರ್ತವ್ಯ. ಆದರೆ ಶತ್ರುಘ್ನ, ಪ್ರಭು, ಒಂದು ವಿಷಯ ಹೇಳಬೇಕಿತ್ತು. ಅಪ್ಪಣೆಯಾದರೆ. ಯಾವ ವಿಷಯ ದ್ವಾರಪಾಲಕ? ಈ ಅನರ್ಥಕ್ಕೆಲ್ಲ ಕಾರಣವಾದ ಒಬ್ಬ ವ್ಯಕ್ತಿ ಇದ್ದಾಳೆ. ಯಾರು? ಆ ಕಿರಿಯ ರಾಣಿಯವರ ವಿಷಯ ತಾನೇ? ಅಲ್ಲ, ಅವರಿಗೆ ದುರ್ಬೋಧನೆ ಮಾಡಿದವರ ವಿಷಯ. ಅದಾರೆಂದು ಧೈರ್ಯವಾಗಿ ಹೇಳು. ಪ್ರಭು, ನಿಮಗೆ ಪಟ್ಟಾಭಿಷೇಕವಾಗಬೇಕು, ರಾಮಚಂದ್ರ ವನವಾಸಕ್ಕೆ ಹೋಗಬೇಕೆಂದು ಮಹಾರಾಜರನ್ನು ಒತ್ತಾಯಿಸಲು ಹೇಳಿಕೊಟ್ಟು ಇಷ್ಟೆಲ್ಲ ಅನರ್ಥಕ್ಕೆ ಕಾರಣವಾದವಳು ಆ ವಿಕಾರ ರೂಪದ ದಾಸಿ ಮಂತಾರೆ. ಯಾರು? ಆ ಕುಬ್ಜ ಮಂಥರೆ